ಬೃಂದಾವನ ಸೀರಿಯಲ್. ಆಕಾಶ್ ಎದುರು ತನ್ನ ಪ್ರೀತಿ ಹೇಳಿಕೊಳ್ತಾಳೆ ಸಹನಾ. ಪುಷ್ಪ ಏನ್ ಮಾಡ್ತಾಳೆ? ಬೃಂದಾವನದಲ್ಲಿ ಆಕಾಶ್ ಹೆಂಡತಿ ಪುಷ್ಪ. ಆದರೆ ಆಕಾಶಕ್ಕೆ ಅವಳ ಮೇಲೆ ಮನಸ್ಸು ಇರುವುದಿಲ್ಲ. ಅವಳು ಸಹನಾಳ ಹಿಂದೆ ಬಿದ್ದಿರುತ್ತಾನೆ. ಆದರೆ ಈಗ ಅವನ ಮನಸ್ಸು ಬದಲಾಗಿದೆ. ಈ ಧಾರಾವಾಹಿ ಹಿಂದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಸಹನಾ ತನ್ನ ಮನಸ್ಸಲ್ಲಿರುವ ಆಸೆ ಬಯಕೆಗಳನ್ನು ಆಕಾಶ್ಗೆ ಹೇಳಿಕೊಳ್ಳಲೆಂದೇ ಅವನನ್ನು ಕರೆಸಿಕೊಂಡಿರುತ್ತಾಳೆ. ಆದರೆ ಅವನಿಗೆ ತನ್ನನ್ನು ಯಾಕೆ ಸಹನಾ ಕರೆಸಿಕೊಂಡಿದ್ದಾಳೆ ಅನ್ನೋದು ಅರ್ಥ ಆಗಿರುವುದಿಲ್ಲ. ಮೊದಲು ಅವನು ಸಹನಾಳನ್ನು ಪ್ರೀತಿಸುತ್ತಿದ್ದರು. ಈಗ ಸಹ ಪುಷ್ಪಳ ಮೇಲೆ ಅವನಿಗೆ ಮನಸ್ಸಾಗಿದೆ. ಅವನು ಒಳ್ಳೆತನವನ್ನು ಮೆಚ್ಚಿಕೊಂಡಿದ್ದಾನೆ. ಸಹನಾಳಿಗೆ ಆಕಾಶ ಮೇಲೆ ಪ್ರೀತಿಯಾಗಿದೆ. ಅದನ್ನು ಹೇಗಾದರೂ ಮಾಡಿ ಆಕಾಶ್ಗೆ ತಿಳಿಸಬೇಕೆಂದು ಅವಳು ಹಪಾಪಿಸುತ್ತಿರುತ್ತಾರೆ. ಆಕಾಶ್, ನನಗೆ ನಿನ್ನ ಹತ್ತಿರ ಏನೋ ಮಾತನಾಡಬೇಕು ಎಂದು ಹೇಳುತ್ತಾ ತಾನೇ ಮಾತಿಗಿಳುತ್ತಾಳೆ. ತನ್ನ ಮನಸ್ಸಲ್ಲಿರುವ ಪ್ರೀತಿಯನ್ನು ಅವನಿಗೆ ಹೇಳಿಕೊಳ್ಳಬೇಕು ಎಂದು ಚಡಪಡಿಸುತ್ತಾಳೆ. ತನ್ನ ಮನಸ್ಸಲ್ಲಿ ನೀನೇ ಇದ್ದೀಯ ಎಂದು ಬಾಯ್ಬಿಟ್ಟು ಹೇಳಲಾಗಿದೆ. ಸುತ್ತಿ ಬಳಸಿ ಮಾತನಾಡ್ತಾ ಇದ್ದಾಳೆ ಸಹನಾ. ನೀನು ಬೈಕ್ನಲ್ಲಿ ಬಂದಿದ್ದೀಯಾ ಎಂದು ಕೇಳುತ್ತಾಳೆ. ಹೌದು ಎಂದು ಇವನು ಉತ್ತರ ಕೊಟ್ಟಾಗ, ನೀನು ಕಾರ್ನಲ್ಲಿ ಬರ್ತೀಯ ಅಂದ್ಕೊಂಡಿದ್ದೆ ಅಂತಾಳೆ. ಇಷ್ಟು ದೂರ ಕರ್ತೀಯ ಅಂತ ಆಕಾಶ್ ನಗ್ತಾನೆ. ಇಲ್ಲ, ನನ್ನ ಮನಸ್ಸಿನಲ್ಲಿರೋದು ಇವನಿಗೆ ಹೇಗೆ ಹೇಳಲಿ? ನನ್ನನ್ನು ಸತಾಯಿಸಲು ಅಂತ ಕಾಯ್ತಾ ಇದ್ದಾನೆ. ಹೇಗೆ ಇವನಿಗೆ ಡೈರಿ ವಿಷಯ ಮಾತಾಡಿಸ್ಬೇಕಾ? ನಾನು ಕಾಯ್ತಾ ಇದ್ರೆ ಸಮಯ ಮೀರಿ ಹೋಗುತ್ತೆ ಎಂದು ಹೇಳ್ತಾಳೆ. ಆದರೂ ಆಕಾಶ್ ಇವಳು ಏನು ಹೇಳಲು ಹೊರಟಿದ್ದಾಳೆ ಅನ್ನೋದು ಮಾತ್ರ ಅರ್ಥನೇ ಆಗೋದಿಲ್ಲ. ಆಕಾಶ್ ಮುಂದೆ ತನ್ನ ಮನಸ್ಸಿನ ಮಾತು ಬಿಚ್ಚಿಡ್ತಾಳೆ ಸಹನಾ ಅನ್ನೋದು ಈಗ ನಮ್ಮೆಲ್ಲರ ಪ್ರಶ್ನೆಯಾಗಿದೆ. ಈ ಹಿಂದೆ ಪ್ರೀತಿ ಹೇಳಿಕೊಳ್ಳಲು ಹೆಣ್ಣು ಮಕ್ಕಳು ಸತಾಯಿಸ್ತಾ ಇದ್ರು, ಆದರೆ ಈಗ ಗಂಡು ಮಕ್ಕಳು ಸತಾಯಿಸ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಸಹನಾ ಅವರೇ, ಯಾಕೆ ಏನು ಮಾಡ್ತಾ ಇದ್ದೀರಾ ಅಂತ ಆಕಾಶ್ ಕೇಳ್ತಾ ಇದ್ದಾನೆ. ಬೇರೆ ದಾರಿ ಇಲ್ಲ, ಹೇಗೋ ಬರೋಕ್ಕೆ ಬಂದು ಹೇಳಿದ್ದೀನಿ ತಾನೇ, ನನ್ನ ಮನಸ್ಸಿನಲ್ಲಿ ಇರೋದು ಹೇಳಿಬಿಡ್ತೀನಿ ಅಂತ ಸಹನಾ ತಾನು ಮಾತನಾಡಲು ಆರಂಭಿಸುತ್ತಾಳೆ. ಜೀವನದಲ್ಲಿ ನಮ್ಮನ್ನು ಕೇರ್ ಮಾಡೋರು ತುಂಬ ಜನ ಇರ್ತಾರೆ. ಆದರೆ ಇಡೀ ಜೀವನನ ಶೇರ್ ಮಾಡಿಕೊಳ್ಳೋದು ಅಂದರೆ ಒಬ್ಬರ ಜೊತೆ ಮಾತ್ರ ಅದನ್ನು ಶೇರ್ ಮಾಡಿಕೊಳ್ಳೋದು ನಾನು ಅದು ಅಂತ ಹೇಳಲಾಗದೆ ತಳಮಡಿಸುತ್ತಾಳೆ. ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.